ಭಾವನವರ ಹಿಂದೆ ನಾವು, ಆ ರಾಮನ ಹಿಂದೆ ವಾನರ ಸೈನ್ಯ. ಶಬಾಷ್ ಶಬಾಷ್. ಬೇಡ ಬಿಡು, ನಾನು ವಾಲಿ ಅಂತ ಫೀಲ್ ಆಗ್ತಾ ಇದ್ದೀನಿ. ಪಾರ್ವತಿ, ಬಿಟ್ಟು ಎಲ್ಲಿ? ಆಟ ಆಡ್ತಿರ್ಬೇಕ್ರಿ. ಕ್ಯಾಮ್ರಾದಲ್ಲಿ ಬರ್ಬೇಕಲ್ವೇನಮ್ಮ? ಪರವಾಗಿಲ್ಲ ಅಪ್ಪ, ಮಾವ ಮಾತಾಡುವಾಗ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ, ರೆಕಾರ್ಡ್ ಆಗ್ತಿರುತ್ತೆ. ರೆಡಿನಾ ಸರ್? ಕ್ಯಾಮ್ರಾ ಓಕೆ. ನಮಸ್ಕಾರ. ಈ ಕಾಲದಲ್ಲಿ ಸಾವಯವ ಕೃಷಿ ಯಾರು ಮಾಡ್ತಾರೆ? ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನ ರಾಜಾರಾಮ್ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನಮ್ ಸುದಿನ ಅಂತಾನೆ ಹೇಳ್ಬೋದು. ಸಾಂಪ್ರದಾಯಿಕ ಮೌಲ್ಯಗಳನ್ನು ಪಾಲಿಸ್ತಿರೋ ಅದ್ಭುತವಾದ ವ್ಯಕ್ತಿಗಳಲ್ಲಿ ಒಬ್ರು. ಇವರನ್ನ ಗೌರವಪೂರ್ವಕವಾಗಿ ಜಿ ಚಾನೆಲ್ ಇಂಟರ್ವ್ಯೂ ಮಾಡ್ತಿದೆ, ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೋಸ್ಕರ. ಸರ್, ವೆಸ್ಟರ್ನ್ ಕಲ್ಚರ್ ಆವರಿಸ್ಕೊಂಡಿರೋ ಈ ಕಾಲದಲ್ಲಿ ನೀವಿನ್ನೂ ಸಂಸ್ಕೃತಿ ಸಂಪ್ರದಾಯಗಳನ್ನ ಪಾಲಿಸ್ತಾ ಹಿಂದೆ ಉಳಿದಿದೀವಿ ಅಂತ ಅನ್ಸಲ್ವಾ? ಪಾಶ್ಚಾತ್ಯ ಧೋರಣೆಯಿಂದ ಪ್ರಪಂಚ ಬದಲಾಗೋಗಿದೆ ಅಂತ ಪ್ರಚಾರ ಮಾಡೋರಲ್ಲಿ ಕೂಡ ಭಯ ಇದೆ. ಬದಲಾವಣೆ ಯಾವುದಕ್ಕೋಸ್ಕರ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲದೇನೆ ಗೊಂದಲಕ್ಕೆ ಗುರಿಯಾಗ್ತಿದ್ದಾರೆ. ಯಾಕೆ ಓಡ್ತಾ ಇದ್ದೀವಿ ಅಂತ ಮನಸ್ಸಾಕ್ಷಿನ ಪ್ರಶ್ನಿಸ್ಕೊಂಡ್ರೆ ಉತ್ತರಕ್ಕೋಸ್ಕರ ಓಡೋದನ್ನ ನಿಲ್ಲಿಸ್ತಾರೆ. ಗುರಿ ಇಲ್ದಿರೋರೆ ದಿಕ್ಕು ದೆಸೆ ಇಲ್ಲದೆ ಓಡ್ತಾ ಇರ್ತಾರೆ. ಅವ್ರಿಗೆ ಆಯಾಸ ಆಗೋದ್ರೊಳಗೆ ಜೀವನದ ಆಟ ಮುಗ್ದೋಗಿರುತ್ತೆ. ನಿಮ್ ಮನೇಲಿ ಲ್ಯಾಂಡ್ಲೈನ್ ಬಿಟ್ರೆ ಮೊಬೈಲ್ ಉಪಯೋಗಿಸಲ್ಲ ಅಂತ ಗೊತ್ತಾಯ್ತು. ಯಾಕ್ ಸರ್? ಟೆಕ್ನಾಲಜಿಯಿಂದ ಪ್ರಪಂಚನೇ ನಿಮ್ ಅಂಗೈಗ್ ಬರತ್ತಲ್ವಾ? ಬರಲ್ಲ. ಬೆಳಿಗ್ಗೆನೆ ಎದ್ದು ಅಂಗೈನ ನೋಡ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡೋರು ಕೂಡ ಅವ್ರ ಕೈಗೆ ಮೊಬೈಲ್ನ ತಗೊಂಡು ನಿನ್ನೆ ಯಾರು ಮೆಸೇಜ್ ಮಾಡಿದ್ದಾರೆ, ಯಾರು ಎಷ್ಟು ಸಲ ಫೋನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಕೂತ್ಕೋತಾ ಇದ್ದಾರೆ. ನಾಳೆಗೋಸ್ಕರ ಬದುಕಬೇಕಾಗಿರೋರು ಇವತ್ತು ಕೂಡ ನಿನ್ನೆ ಹಾಗೇನೆ ಕೂತ್ಕೊಂಡಿದ್ದಾರೆ. 4 ಜನ ಇರೋ ಮನೆಯಲ್ಲಿ, 40 ಜನ ಇರೋ ಬಸ್ ಸ್ಟ್ಯಾಂಡ್ ಅಲ್ಲಿ, 400 ಜನ ಇರೋ ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲಿ ನೋಡಿದ್ರು ಯಾರನ್ನ ಯಾರು ನೋಡ್ಕೋತಿಲ್ಲ. ಹೆಂಡತಿನ ಗಂಡ, ತಾಯಿನ ಮಕ್ಕಳು, ತಾತನ್ನ ಮೊಮ್ಮಗ, ತಂಗಿನ ಅಣ್ಣ, ಯಾರು ಪಕ್ಕದಲ್ಲಿದ್ರೂ ಸರಿ ಅವ್ರು ಯಾರೋ ಅನ್ನೋ ಹಾಗೆ ತಲೆ ಬಗ್ಗಿಸ್ಕೊಂಡು ಮೊಬೈಲ್ ಫೋನಲ್ಲಿ ಮುಳುಗ್ ಹೋಗ್ತಿದ್ದಾರೆ. ಹಾಗಿದ್ದಾಗ ಬಂಧನೂ ಇರೋದಿಲ್ಲ, ಸಂಬಂಧನೂ ಇರೋದಿಲ್ಲ. ಅದಕ್ಕೆ ನಾನು ಮೊಬೈಲ್ ಉಪಯೋಗಿಸೋದಿಲ್ಲ. ಉಪಯೋಗಿಸಿ ಅಂತ ನಮ್ಮವ್ರಿಗೆ ಹೇಳಲ್ಲ. ಏನ್ ಮಾಡ್ತಾ ಇದ್ದೀರಾ? ಸಡನ್ ಆಗಿ ಯಾವ್ದೋ ಇಂಗ್ಲಿಷ್ ಹಾಡು ಬಂತು ಮಾಮ. ಆದ್ಯ ರೂಮಿಂದಾನೇ ಬಂದಿದ್ದು ಅನ್ಸುತ್ತೆ. ಭಾವನವ್ರು ಕೂಡ ಅದನ್ನೇ ಕೇಳ್ತಿದ್ದಾರೆ. ಅಪ್ಪ, ಅದು ಮ್ಯೂಸಿಕ್ ಪ್ಲೇಯರು. ಆದ್ಯಂದು ಗೊತ್ತಿಲ್ದೆ ಸೌಂಡು. ಆಚಾರನ ಪಾಲಿಸ್ತೀವಿ ಅಂತ, ಪದ್ಧತಿಯಿಂದ ಇರ್ತೀವಿ ಅಂತ ಇಂಟರ್ವ್ಯೂ ಕೊಟ್ಟು 5 ನಿಮಿಷ ಕೂಡ ಆಗಿಲ್ಲ. ನೀವು ಮಾಡಿದ ಕೆಲ್ಸನ ಅವ್ರೇನಾದ್ರೂ ನೋಡಿದ್ರೆ ಕಟ್ಟುಪಾಡೇನಿದ್ರು ಮಾತಿನಲ್ಲೇ ಹೊರತು ಕೈಯಲ್ಲಿಲ್ಲ ಅಂತ ಆಡ್ಕೋತಾ ಇದ್ರು.
ಕ್ಷಮಿಸ್ಬಿಡಿ ಅಪ್ಪ. ಹೌದು, ಆ ದರಿದ್ರ ವಸ್ತು ಮನೆಗೆ ಹೇಗ್ ಬಂತು? ಇವಳೇನಮ್ಮ, ಇವಳೇ ತರಿಸ್ಕೊಂಡಿರೋದು. ತಂದಿದ್ರು ತರಿಸ್ಕೊಂಡಿದ್ರು ನಿನ್ ಸೊಸೆ ಅಭ್ಯಂತರ ಮಾಡದೇನೆ ಸುಮ್ನೆ ನಿಂತು ನೋಡ್ತಾ ಇದ್ರೆ ಅವ್ರು ಮಾತ್ರ ಏನ್ ಮಾಡ್ತಾರಮ್ಮ? ಅಮ್ಮಂಗ್ ಗೊತ್ತಿಲ್ಲ ಅಪ್ಪ. ಅದನ್ನ ಹೇಗ್ ಉಪಯೋಗಿಸ್ಬೇಕು ಅಂತ ರಾಜಲಕ್ಷ್ಮಿಗ್ ಗೊತ್ತಿಲ್ಲ. ಹೇಳ್ಕೊಡ್ತೀಯಾ? ಅವಳು ಕೇಳಿದ್ಲಾ? ಅದ್ಎರಡೂ ಅಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು. ಇನ್ನೊಂದ್ಸಲ ಹಾಗೆಲ್ಲ ಆಗಲ್ಲ. ಬೇಕಾಗಿಲ್ಲ ಸೀನು, ಮಾವ, ಅದನ್ ತಗೊಂಡ್ ಹೋಗಿ ಕಾವೇರಿ ನದಿಲ್ ಹಾಕು. ಆಗ್ಲಿ ಮಾವ. ಅಮ್ಮ, ನಾವೇ ಇಷ್ಟು ಬೇಜಾರ್ ಮಾಡ್ಕೊಂಡಿರ್ಬೇಕಾದ್ರೆ ಆದ್ಯ ಇನ್ನೆಷ್ಟು ಬೇಜಾರ್ ಮಾಡ್ಕೊಂಡಿರ್ಬೋದಲ್ವಾ? ಪಾಪ, ಆ ಮ್ಯೂಸಿಕ್ ಪ್ಲೇಯರ್ನ ಸಂಧ್ಯಾ ಚಿಕ್ಕಮ್ಮ ಅವಳಿಗೆ ಗಿಫ್ಟ್ ಮಾಡಿರೋದಂತೆ. ಹೌದೇನೆ? ಅದಕ್ಕೆ ಅಲ್ವಮ್ಮ ಅದನ್ನ ಕಾವೇರಿಲಿ ಬಿಸಾಕಕ್ಕೆ ಸೀನು ಮಾವ ಗಾಡಿಲ್ ಹೋದಾಗ ಅವಳು ಕೂಡ ಮಾವನ್ ಹಿಂದೆನೆ ಹೋಗಿದ್ದು. ಸೀನು ಮಾವ ನಿಂತ್ಕೊಳ್ಳೇ ಇಲ್ಲ. ನಿಮ್ಮಪ್ಪ ಹೇಳಿದ್ಮೇಲೆ ಅವ್ರಿಗೆ ಎದುರಾಡೋಕಾಗ್ದೆ ಸುಮ್ನಾಗ್ತಾರಿಯೇ ಹೊರತು ಅವ್ರು ಏನ್ ಹೇಳಿದ್ರು ಆ ಕೆಲ್ಸನ ಮಾಡ್ದೆ ಇರಲ್ಲ ರಾಜಲಕ್ಷ್ಮಿ. ಎಷ್ಟತ್ಲು ಪಾಪ ಅಲ್ವಾ? ಆದ್ಯಾ, ಅದು ನಿಮ್ಮಮ್ಮ ನಿನಗೆ ಕೊಟ್ಟಿದ್ದ ಕಾಣಿಕೆ ಅಂತ ನನಗ್ ಗೊತ್ತಿರ್ಲಿಲ್ಲಮ್ಮ. ಗೊತ್ತಿದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ರಿ ಹೇಳಿ? ನಾನ್ ಹೇಳ ಕೈನ ಹಿಚ್ಚಕ್ಕೋತಾ ಇದ್ರಿ. ಅಯ್ಯೋ, ಇವಾಗ ಏನ್ ಮಾಡೋದು ಅಂತ ಮುಖ ನೋಡ್ಕೊಂಡ್ ನಿಂತ್ಕೊಂಡಿರ್ತಿದ್ರಿ. ಕಣ್ಣೀರ್ ಹಾಕ್ತಾ ಇದ್ರು, ಕೈಯಲ್ಲಾಗ್ದಿರೋರ್ ಹಾಗೆ ಸುಮ್ನೆ ನಿಂತ್ಕೊಂಡಿರ್ತಾ ಇದ್ರಿ. ಇದನ್ ಬಿಟ್ಟು ಇನ್ನೇನಾದ್ರೂ ಮಾಡಕ್ ಆಗ್ತಿತ್ತಾ? ಮಾಡಕ್ ಆಗೋಂತದ್ದು ಏನಾದ್ರೂ ಇದ್ಯಾ ಆದ್ಯಾ? ನಿನ್ನ ವಿಷಯದಲ್ಲಿರಲ್ಲ ಅಂತ ನಾನು ಹೇಳ್ತಿದ್ದೀನಲ್ವಾ? ಇವ್ರೇನಾದ್ರೂ ತಡೀತಿದ್ರಾ? ನಮ್ಮಮ್ಮ ನನ್ಗೆ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ದನ್ನ ಅವನ್ ಎತ್ಕೊಂಡ್ ಹೋಗಿ ಕಾವೇರಿಯಲ್ಲಿ ಬಿಸಾಕ್ತಿದ್ರು. ಯಾರಾದ್ರೂ ಕೇಳಿದ್ರಾ? ನೀನ್ ನೋಡಿದ್ರೆ ಇಷ್ಟೊತ್ತು ಭಯದಿಂದ ಒದ್ದಾಡ್ತಿದ್ದೆ. ಹೇಗಾದ್ರೂ ಈ ಗಂಡಾಂತರದಿಂದ ಪಾರಾದ್ರೆ ಸಾಕು ಅಂತ ಕಷ್ಟ ಪಟ್ಕೊಂಡ್ ಬದುಕ್ತಾ ಇದ್ದೀರಾ. ಇಲ್ಲೋಡಿ, ನೀವು ನಮ್ಮಮ್ಮನ್ ಸ್ಥಾನನ ತುಂಬಿಸ್ತೀನಿ ಅಂತ ಹೇಳಿ ನನ್ನ ಅಮೆರಿಕಾದಿಂದ ಕರ್ಕೊಂಡ್ ಬಂದು ನಮ್ಮಮ್ಮ ಇಲ್ಲ ಅನ್ನೋದನ್ನ ಫೀಲ್ ಮಾಡಿಸ್ತಿದ್ದೀರ ಹೊರತು ಇನ್ನೇನು ಮಾಡ್ತಿಲ್ಲ ನೀವು. ಆದ್ಯಾ, ಸೀನು ಮಾವ ಮ್ಯೂಸಿಕ್ ಪ್ಲೇಯರ್ನ ಕಾವೇರಿಲ್ ಹಾಕ್ಬಿಟ್ನಾ? ಹೋಗಿ ತುಂಬ್ಕೋ, ಎಷ್ಟ್ ಆಳಕ್ ಹೋಗಿದೆ ಅಂತ ಗೊತ್ತಾಗುತ್ತೆ. ನಾನು ಆಮೇಲೆ ತಿಂತೀನಿ ಅಪ್ಪ. ಇವತ್ತು ಎಲ್ಲ ಅಡ್ಗೆ ಮಾಡಿದ್ದು ಜಾನಕಿ ಅಕ್ಕನೇ. ಹೆಮ್ಮೆಯಿಂದ ಹೇಳ್ಕೊಳ್ಳೋದಿಕ್ಕೆ ಅದೇನಾದ್ರೂ ನನ್ ಮಗ ಕೊಟ್ಟಿರೋ ಇಂಟರ್ವ್ಯೂನಾ? ಅಡಿಗೆ ಅಷ್ಟೇ. ಅದೇನು ಹಾಗೆ ಹೇಳ್ತಿದ್ದೀರಮ್ಮ? ಅದಕ್ಕೆ ಅಡಿಗೆ ಮಾಡೋದನ್ನ ಶೂಟಿಂಗ್ ಮಾಡಿ ಟಿವಿಲಿ ಹಾಕಿದ್ರೆ
ಶಿವರಾಜು, ಅಂತ ಪ್ರಯತ್ನ ಎಲ್ಲ ಮಾಡಕ್ ಹೋಗ್ಬಿಡಿ. ನನಗೆ ಇಂಟರ್ನೆಟ್ ಕನೆಕ್ಷನ್ ಬೇಕು. ನಾನು ಅಂತದ್ ಏನ್ ಕೇಳ್ದೆ ಅಂತ ಎಲ್ರೂ ಹಾಗ್ ನೋಡ್ತಿದ್ದೀರಾ? ಇವಾಗ ನೀನ್ ಕೇಳಿದ್ದು ಸಾಂಬಾರ ರಸಮ? ಇಂಟರ್ನೆಟ್. ಇಂಟರ್ನೆಟ್ ಅಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾನು ಅದ್ರಲ್ಲಿ ನೋಡ್ಬೋದು ಅಂತ. ಓ, ಆದ್ಯಾ, ಸುಮ್ನೆ ಊಟ ಮಾಡು. ತಿನ್ಬೇಕಾದ್ರೆ ಮಾತಾಡ್ಬಾರ್ದು ಅಂತಾರೆ, ಆದ್ರೆ ಈ ಟೈಮಲ್ಲೇ ತಾನೇ ಎಲ್ಲರೂ ಸಿಗೋದು. ಇಲ್ಲಿ ಅದ್ರ ಅಗತ್ಯ ಯಾವತ್ತೂ ಬಂದಿಲ್ಲ. ನನಗದ್ರಿಂದ ಕೆಲ್ಸ ಇದೆ. ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕು. ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ. ಆಗಲ್ಲ. ನನಗ್ ಬೇಕು. ನನಗೆ ಬೇಕು. ಅಲ್ಲರಿ, ಅವಳು ಇಷ್ಟೊಂದು ಹಠ ಮಾಡ್ತಿದ್ದಾಳೆ ಅಂದ್ರೆ ಅವಳಿಗೆ ಅದರ ಅವಶ್ಯಕತೆ ಎಷ್ಟಿದೆಯೋ ಏನೋ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮೊಬೈಲ್ ಅನ್ನ ಅವ್ರ ಅಪ್ಪನ ಹತ್ರ ಮಾತಾಡಕ್ಕೋಸ್ಕರ ಉಪಯೋಗಿಸ್ಕೋತಾಳೆ ಅಂತ ಸುಮ್ಮನೆ ಇದ್ದೀನಿ. ಮನೇಲಿ ಇಂಟರ್ನೆಟ್ ಇದ್ರೇನೆ ಓದಕ್ಕಾಗತ್ತೆ ಅನ್ನೋದಾದ್ರೆ ಅಂತ ಓದೇ ಬೇಕಾಗಿಲ್ಲ. ಬೇಕು ಅಂದ್ರೆ ಸಿಟಿ ಕಾಲೇಜ್ಗೆ ಕಳಿಸ್ಕೊಡ್ತೀನಿ. ಒಬ್ರು ನೋಡಿ ಇನ್ನೊಬ್ರು ಇಲ್ಲ ಸಲದನ್ನ ಕೇಳ್ಕೊತಾ ಇದಾರೆ ಇಲ್ಲಿ. ಹೀಗ್ ತಿಂದೆ ಹೊರಟೋದ್ರೆ ಆಗಲ್ಲ ಅಂತನ ಅರ್ಥ. ನಾನು ತಿಂದೆ ಹೋದ್ರೆ ನನಗೂ ಬೇಕು ಅಂತಾನೆ ಅರ್ಥ. ಲೋ ಸೀನು, ಏನಂದ್ರೆ ನಿಂತ್ಕೊಳ್ಳಿ. ಹುಡುಗಿ ಬಂದಾಗಿಂದ ವೆಂಕಟ್ರಾವಣ್ಣನ್ ಬಿಟ್ರೆ ಯಾರು ಸರಿಯಾಗಿ ಊಟನೇ ಮಾಡ್ತಿಲ್ಲ ಅತ್ಗೆ. ಅವ್ರು ಮಾತ್ರ ಹೊಟ್ಟೆ ತುಂಬಾ ತಿಂತಿದ್ದಾರೆ ಅನ್ಕೊಂಡಿದ್ಯಾ? ಅಯ್ಯೋ, ಅಂತದೇನೂ ಇಲ್ಲ. ಆ ಹುಡುಗಿ ವರ್ತನೆ ಇಷ್ಟ ಆಗದೆ ಗಬ ಗಬ 2 ತುತ್ತು ತಿಂದು ರೂಮ್ಗೆ ಹೋಗಿ ಮಲ್ಕೋತಾರೆ ಅಷ್ಟೇ. ಏನೇ ಆದ್ರೂ ಆದ್ಯಾಗೆ ಧೈರ್ಯ ಜಾಸ್ತಿನೇ. ಭಾವನವ್ರು ಬೇಡ ಅಂದ್ರೆ ಆ ಹುಡುಗಿ ಬೇಕು ಅಂತಿದ್ದಾಳೆ. ಚಿಕ್ಕ ಮಕ್ಳು ಕೂಡ ಇಷ್ಟ ಹಠ ಮಾಡಲ್ಲ. ಎಲ್ರ ಹಾಗಲ್ಲ ಅವಳು. ಹಠ ಹಿಡಿದ್ಲು ಅಂದ್ರೆ ಕೊಡಿಸ್ಲೇಬೇಕಾಗತ್ತೆ. ಆದ್ರೆ ಅಷ್ಟ್ರಲ್ಲಿ ಎಷ್ಟು ಜಗಳಗಳಾಗತ್ತೋ. ನಮ್ ಗೌರಕ್ಕನ್ ಮಗಳು ಚಾರು ಸ್ವಲ್ಪನೂ ಹೀಗೆಲ್ಲ ಇಲ್ಲ. ಅತ್ತಿಗೆ ಬರ್ತಾ ಇದ್ದಾಳೆ, ಮಾತ್ ಬದಲಾಯಿಸು. ಅಕ್ಕ,
ನಾವು ಊಟ ಮಾಡೋಣ ಬನ್ನಿ. ನನಗೆ ಹಸಿವಿಲ್ಲ ಪಾರ್ವತಿ, ನೀವು ಊಟ ಮಾಡಿ. ಯಾಕೆ ಹಸ್ವಿಲ್ಲ ಅಕ್ಕ? ನಮ್ಮಣ್ಣ ಅರ್ಧ ಹೊಟ್ಟೆ ತಿಂದ್ರೆ ಅತ್ತಿಗೆ ತಿಂತಾಳ? ಬಾಯ್ ಬಿಟ್ಟು ಒಂದೆರಡು ಮಾತು ಬೈದ್ರಾದ್ರೂ ಚೆನ್ನಾಗಿರುತ್ತೇನೋ. ಅದು ಸರಿ ಅನ್ನಿ, ಇಂಟರ್ನೆಟ್ ಅದು ಇದು ಅಂತ ಮನೆ ಖರ್ಚು ಜಾಸ್ತಿ ಆಗ್ಬಿಡುತ್ತೇನೋ. ಬೇಡಿಕೆ ಆ ಹುಡುಗಿದು ಖರ್ಚನ್ನ ನಾವು ಮಾಡ್ಬೇಕಾ? ಆ ದಿನ ಖರ್ಚನ್ನೆಲ್ಲ ನಾನೇ ನೋಡ್ಕೊಳ್ತೀನಿ. ನಾನು ಹೇಳಿದ ಹಾಗಲ್ಲ ಅತ್ತಿಗೆ. ನೀನು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಪದ್ಮ. ಅವಳ ಖರ್ಚು ವೆಚ್ಚ ಎಲ್ಲ ನನಗೆ ತಾನೇ ಸಂಬಂಧಪಟ್ಟಿದ್ದು. ನೀವು ಕೋಪದಲ್ಲಿ ಹೇಳ್ತಿಲ್ಲ ಅಲ್ವಾ ಅಕ್ಕ? ನೀವು ಕೂಡ ಯೋಚನೆ ಮಾಡಿ ಮಾತಾಡ್ಬೇಕು ಪಾರ್ವತಿ. ಅಮೆರಿಕದಲ್ಲಿ ಹುಟ್ಟಿ ಬೆಳೆದವಳಲ್ವಾ, ಅಲ್ಲೇನು ಪದ್ಧತಿಗಳಿರುತ್ತೋ ಅದನ್ನು ಅಳವಡಿಸ್ಕೊಂಡು ಬಂದಿರ್ತಾಳೆ. ನಾನ್ ಸತ್ತೋಗಿಲ್ಲ, ನಿನ್ ರೂಪದಲ್ಲಿ ಅವಳ ಜೊತೆ ಇದ್ದೀನಿ ಅಂತ ಆದ್ಯಾಗಿ ಹೇಳಕ್ಕ. ನನ್ ಬಗ್ಗೆ ಎಷ್ಟ್ ಚೆನ್ನಾಗಿ ಯೋಚನೆ ಮಾಡಿದ್ಯಾ ಅಮ್ಮಮ್ಮ. ನೀನಿಲ್ದೇ ಇರುವಾಗ್ಲೂ ನಾನು ಹೇಗ್ ಸಂತೋಷವಾಗಿರ್ಬೇಕು ಅಂತ ಅರ್ಥ ಮಾಡಿದೆ. ಆದ್ರೆ ಇಲ್ಲಿ ಇಷ್ಟು ಜನ ಇದ್ರೂ ಕೂಡ ನಿನ್ ಸ್ಥಾನನ ಯಾರಿಗೂ ತುಂಬಿಸೋಕೆ ಆಗ್ತಿಲ್ಲ. ಇವ್ರಿಗೆಲ್ಲ ಪ್ರೀತಿ ಇದ್ರೆ ಅಲ್ವಾ ಯಾವ ಕಂಡೀಷನ್ ಹಾಕ್ಬೇಕು ಅಂತ ನೋಡ್ತಿದ್ದಾರೆ ಹೊರತು ಹೇಗ್ ಸಂತೋಷ ಪಡಿಸ್ಬೇಕು ಅಂತ ಯಾರು ಯೋಚಿಸೋದಿಲ್ಲ. ನಾನ್ ಏನ್ ಕೇಳ್ಬಿಟ್ಟೆ? ಇಂಟರ್ನೆಟ್ ಹಾಕ್ಸಿದ್ರೆ ನನ್ ಪಾಡಿಗೆ ನನ್ ಕೆಲ್ಸನ ನೋಡ್ಕೋತೀನಲ್ವಾ, ನನ್ ಫ್ಯೂಚರ್ಗೋಸ್ಕರ ಅದನ್ನ ಯೂಸ್ ಮಾಡ್ಕೋತೀನಲ್ವಾ. ಆದ್ರೆ ಇವ್ರ ಮನ್ಸಲ್ಲಿ ಬರೀ ಅನುಮಾನನೇ ತುಂಬಿದೆ. ಯಾರೇ ಆದ್ರೂ ಸರಿ ಅವ್ರ ತರಾನೇ ಇರ್ಬೇಕು ಅನ್ಕೊಳ್ತಾರೆ. ನನ್ ಮುಂದೆ ಹೋಗ್ತೀನಿ ಅಂದ್ರು ನನ್ನ ಹಿಂದೆ ಕೇಳಿದ್ದಾರೆ. ಆದ್ಯಾ, ನಿನ್ನ ನೋವನ್ನೆಲ್ಲ ನಿಮ್ಮ ಅಮ್ಮನ ಹತ್ರ ಹೇಳ್ಕೊಳ್ತಿದ್ಯಾ? ಹೀಗ್ ಮಾಡೋದ್ರಿಂದನೂ ನಿಮ್ಗೇನಾದ್ರೂ ತೊಂದ್ರೆ ಆಗ್ತಿದ್ಯಾ? ಅಯ್ಯೋ, ಯಾಕಮ್ಮ ಹಾಗೆಲ್ಲ ಅನ್ಕೊಳ್ತೀಯಾ? ನಮ್ಮಮ್ಮನ್ ಫೋಟೋ ನೋಡ್ಕೊಂಡ್ ಮಾತಾಡಿದ್ರೆ ನನ್ ನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ನಿಮ್ ಜೊತೆ ಮಾತಾಡಿದ್ರೆ ನನ್ ನೋವು ಇನ್ನೂ ಜಾಸ್ತಿ ಆಗುತ್ತೆ. ನಿನಗ್ ಸಮಾಧಾನ ಮಾಡೋದಕ್ ಬಂದ್ರೆ ಹೀಗ್ ಮಾತಾಡ್ತಿದ್ಯಲ್ಲ ಆದ್ಯಾ. ನನ್ ಮೇಲ್ ಯಾರೂ ಕರುಣೆ ತೋರ್ಸೋದೇನ್ ಬೇಕಾಗಿಲ್ಲ. ನಾನ್ ಕೇಳಿದ್ದನ್ನ ತಗೊಂಡ್ ಬಂದು ಕೊಡಿ. ಇದಕ್ ಮೊದ್ಲು ಇಂಟರ್ನೆಟ್ ಅನ್ನೋ ಮಾತು ನನ್ ಬಾಯಿಂದ ಬಂತು ಅಂತ ನನಗ್ ತುಂಬಾ ಬೈದ್ರು ಅಕ್ಕ. ಅದೇ ಈ ಮನೆ ಪದ್ಧತಿ. ನಿನ್ನ ನೋವನ್ನೆಲ್ಲ ನಿಮ್ಮ ಅಮ್ಮನ ಹತ್ರ ಹೇಳ್ಕೊಳ್ತಿದ್ಯಾ? ಹೀಗ್ ಮಾಡೋದ್ರಿಂದನೂ ನಿಮ್ಗೇನಾದ್ರೂ ತೊಂದ್ರೆ ಆಗ್ತಿದ್ಯಾ? ಅಯ್ಯೋ, ಯಾಕಮ್ಮ ಹಾಗೆಲ್ಲ ಅನ್ಕೊಳ್ತೀಯಾ? ನಮ್ಮಮ್ಮನ್ ಫೋಟೋ ನೋಡ್ಕೊಂಡ್ ಮಾತಾಡಿದ್ರೆ ನನ್ ನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ನಿಮ್ ಜೊತೆ ಮಾತಾಡಿದ್ರೆ ನನ್ ನೋವು ಇನ್ನೂ ಜಾಸ್ತಿ ಆಗುತ್ತೆ.
ನಿನಗ್ ಸಮಾಧಾನ ಮಾಡೋದಕ್ ಬಂದ್ರೆ ಹೀಗ್ ಮಾತಾಡ್ತಿದ್ಯಲ್ಲ ಆದ್ಯಾ. ನನ್ ಮೇಲ್ ಯಾರೂ ಕರುಣೆ ತೋರ್ಸೋದೇನ್ ಬೇಕಾಗಿಲ್ಲ. ನಾನ್ ಕೇಳಿದ್ದನ್ನ ತಗೊಂಡ್ ಬಂದು ಕೊಡಿ. ಇದಕ್ ಮೊದ್ಲು ಇಂಟರ್ನೆಟ್ ಅನ್ನೋ ಮಾತು ನನ್ ಬಾಯಿಂದ ಬಂತು ಅಂತ ನನಗ್ ತುಂಬಾ ಬೈದ್ರು ಅಕ್ಕ. ಅದೇ ಈ ಮನೆ ಪದ್ಧತಿ. ನಿನಗೇನ್ ಬೇಕು ಅನ್ನೋದನ್ನ ನಾನು ಅರ್ಥ ಮಾಡ್ಕೋತೀನಮ್ಮ. ಅದು ಎಲ್ರಿಗೂ ಅರ್ಥ ಆಗ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತಮ್ಮ. ಎಷ್ಟು 6 ತಿಂಗ್ಳಾ? ಅಷ್ಟು ಸಮಯ ತಗೊಳ್ಳಲ್ಲ ಆದ್ಯಾ. ಅಲ್ಲಿವರೆಗೂ ಯಾರಿರ್ತಾರೋ ಯಾರು ಹೋಗಿರ್ತಾರೋ. ಅಮ್ಮ, ಆದ್ಯನ್ ಕೋಪ ಕಡಿಮೆ ಆಗ್ಬೇಕು ಅಂದ್ರೆ ಆ ಇಂಟರ್ನೆಟ್ನ ಹಾಕ್ಸ್ಬೇಕು ಅಂತ ನೀನೇ ಅಪ್ಪನ್ಗೆ ಹೇಳ್ಬೇಕು. ನಾನು ಹೇಳಿದ್ರೆ ಕೇಳಲ್ಲಮ್ಮ ಅವರು. ದೊಡ್ಡಪ್ಪನ ಹತ್ರ ಮಾತಾಡೋ ಧೈರ್ಯ ನಿಮ್ಗೂ ಆದ್ಯ ಅಕ್ಕನ್ಗಿದೆ ಅಂತ ನನ್ಗೆ ನಂಬಿಕೆ ಇದೆ ದೊಡ್ಡಮ್ಮ. ಆದ್ಯ ಹಾಗ್ ಮಾತಾಡಿದ್ದಕ್ಕೆ ಬೇಜಾರ್ ಮಾಡ್ಸಿದ್ರು ಅಲ್ವಾ? ಇವಾಗ ದೊಡ್ಡಮ್ಮನ್ನ ಬೈತಾರ? ನಾನೇನ್ ಅಳ್ತಾ ಇಲ್ಲ. ಅಮ್ಮನ್ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ದೋರು ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ಕೊರಗ್ತಾ ಇದ್ದಾರೆ. ಕೇಳಿಸ್ಕೊಂಡ್ಯಲ್ಲಮ್ಮ? ಕೇಳಿಸ್ಕೊಂಡೆ. ಅವಳು ಹೇಳಿದ್ದು ನನಗೇನೆ. ಆದ್ರೆ ಈ ಪರಿಸ್ಥಿತಿಲಿ ನಾನು ಹೋಗಿ ನಿಮ್ಮಪ್ಪನ ಹತ್ರ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೋ ಏನೋ. ನನಗುತ್ತರ ಭಯ. ನಿನ್ ಹಿಂದೆ ನಾನು ಇರ್ತೀನಿ ಅಮ್ಮ. ನಾವಿಬ್ರು ನಿಮ್ ಹಿಂದೆನೆ ಇರ್ತೀವಿ ದೊಡ್ಡಮ್ಮ. ಬಾ. ಅಲ್ಲ, ನಾವು ಉಪಯೋಗಿಸ್ತಾ ಇರೋದು ಕೂಡ ಇರಬಹುದು. ಈ ಸ್ಟ್ರೀಟ್ ಎಷ್ಟು ಚೆನ್ನಾಗಿದೆ ಅಕ್ಕ. ಇಲ್ಲೋಡು. ಆ ಕಾರು ಒಬ್ಬಾ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲ ಗಾಜಿನ ಬಿಲ್ಡಿಂಗ್, ಎಷ್ಟು ದೊಡ್ಡದಾಗಿದೆ. ಯಪ್ಪ, ನನ್ಗೂ ಕೂಡ ಒಂದ್ಸಲ ಅಮೆರಿಕ ನೋಡ್ಬೇಕು ಅನಿಸ್ತಿದೆ ಅಕ್ಕ. ಬಿಟ್ಟು ದೊಡ್ಡಪ್ಪ, ಅದನ್ನ ಇಲ್ಲಿಗೆ ತಗೊಂಡ್ ಬಾ. ನಾನ್ ಕೇಳಿದ್ದು ಲ್ಯಾಪ್ಟಾಪ್ನ ಬಿಟ್ಟು. ತಗೊಂಡ್ ಬರ್ತೀನಿ ದೊಡ್ಡಪ್ಪ. ಇಂಥದ್ದೆಲ್ಲ ಇಲ್ಲಿರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ಹೇಗ್ ತಗೊಂಡ್ ಬಂದೆ ಇದನ್ನ ನೀನು? ಇನ್ನು ಏನೇನಿದ್ಯೋ
ಇಂಥದನ್ನ ನಾನು ಇಲ್ಲಿವರೆಗೂ ಯಾವತ್ತೂ ನೋಡೇ ಇಲ್ಲ. ಅಮೆರಿಕ ಅಲ್ವಾ? ಬೇಡ ರೀ, ಅದನ್ನೇನು ಮಾಡ್ಬಿಡಿ, ಕೊಟ್ಬಿಡಿ ಅವಳಿಗೆ. ಬೇಡ ರೀ ಮಾಮ. ಅದನ್ನ ಇಲ್ಲಿಗೆ ತಗೊಂಡ್ ಬಾ. ನಾನ್ ಕೇಳಿದ್ದು ಲ್ಯಾಪ್ಟಾಪ್ನ ಬಿಟ್ಟು. ತಗೊಂಡ್ ಬರ್ತೀನಿ ದೊಡ್ಡಪ್ಪ. ಇಂಥದ್ದೆಲ್ಲ ಇಲ್ಲಿರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ಹೇಗ್ ತಗೊಂಡ್ ಬಂದೆ ಇದನ್ನ ನೀನು? ಇನ್ನು ಏನೇನಿದ್ಯೋ. ಇಂಥದನ್ನ ನಾನು ಇಲ್ಲಿವರೆಗೂ ಯಾವತ್ತೂ ನೋಡೇ ಇಲ್ಲ. ಅಮೆರಿಕ ಅಲ್ವಾ? ಬೇಡ ರೀ, ಅದನ್ನೇನು ಮಾಡ್ಬಿಡಿ, ಕೊಟ್ಬಿಡಿ ಅವಳಿಗೆ. ಬೇಡ ರೀ ಮಾಮ. ನನಗೆ ನನ್ನ ಮಮ್ಮ ಇಲ್ಲ. ನನ್ನ ಹತ್ರ ಇರೋದು ಅವಳ ನೆನಪುಗಳು ಮಾತ್ರ. ನೀವ ಲ್ಯಾಪ್ಟಾಪ್ ನ ಬ್ರೇಕ್ ಮಾಡಿದ್ರೆ ಆ ಮೆಮೊರೀಸ್ ಕೂಡ ಇಲ್ದಿರೋ ಹಾಗಾಗ್ಬಿಡತ್ತೆ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ಆ ಲ್ಯಾಪ್ಟಾಪ್ ನ ಮಾತ್ರ ಬ್ರೇಕ್ ಮಾಡಬೇಡಿ ಪ್ಲೀಸ್, ಪ್ಲೀಸ್. ತಾಯಿಯ ಬೆಲೆ ಗೊತ್ತಿರೋನಾಗಿರೋದಕ್ಕೆ, ನಿಮ್ಮ ಅಮ್ಮನ ನೆನಪುಗಳನ್ನ ನೋಡ್ಕೊಳ್ಳೋದಕ್ಕೆ ಮಾತ್ರನೇ ಇದನ್ನ ಬಿಡ್ತಾ ಇದ್ದೀನಿ. ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಏನಾದ್ರೂ ಇದ್ರೆ, ಈ ಲ್ಯಾಪ್ಟಾಪ್ ಅನ್ನ ರಾಜಲಕ್ಷ್ಮಿ ಮುಟ್ಟಿದ್ರೆ ಇದರಿಂದ ಎಷ್ಟು ಉಪಯೋಗ ಇದೆ ಅಂತ ಯಾರಾದ್ರೂ ನಿನ್ನ ಕೇಳಿದ್ರು, ನೀನು ಹೇಳಿದ್ರು, ನಿಮ್ಮ ಅಮ್ಮನ ನೆನಪುಗಳು ನಿನಗೆ ಯಾವತ್ತಿಗೂ ಇಲ್ದಿರೋ ಹಾಗಾಗತ್ತೆ. ಜಾನಕಿ, ಅದ್ಭುತವಾಗಿದೆ, ಎಲ್ಲ ಸರಿಯಾಗಿದೆ. ನನ್ಗೆ ನನಗೂ ಕೊಡಿ ಅಕ್ಕ. ಸಹಾಯ ಮಾಡಿದ ಸೀನುಗೆ ಇದು, ಆಮೇಲೆ ಮಿಕ್ಕಿದವರಿಗೆ. ಮತ್ತೆ ಅತ್ತೆಗ್ ಮಾತ್ರ ಕೊಟ್ಬಿಟ್ರಲ್ಲ? ಅವ್ರ ಲೆಕ್ಕದಲ್ಲಿ ಇಲ್ಲ ಬಿಡು. ಅಂದ್ರೆ ಅತ್ತೆ ಅಂದ್ರೆ ದೊಡ್ಡವರಲ್ವಾ, ಈ ಮನೆಗೆ ರಾಜಮಾತೆ ಇದ್ದ ಹಾಗಲ್ವಾ. ಅಲ್ಲ, ಅವ್ರನ್ನ ನಮ್ ಜೊತೆ ಹೇಗ್ ಸೇರಿಸ್ಕೊಳ್ಳೋದು ಹೇಳಿ, ಅದಕ್ಕೆ ಹಾಗೆ ಹೇಳಿದೆ. ಜನಕಮ್ಮ, ನನಗೂ ಒಂದು ತುತ್ತು ಕೊಡಿ. ಅಬ್ಬಾ, ತಂಗಮ್ಮ, ಅವಾಗ ಮಾಡೋದ್ರಲ್ಲಿ ನಿನ್ನ ಬಿಟ್ರೆ ಯಾರೂ ಇಲ್ಲ ಕಣಮ್ಮ.
ಆದ್ಯಾ ಎಲ್ಲಿ ಕೈ ನೀಡು. ಏನದು ಪ್ರಸಾದನಾ? ಇದನ್ ನೋಡಿದ್ಮೇಲೂ ಪ್ರಸಾದ ಅಂತ ಕೇಳ್ತಾಳಲ್ಲ, ಇವಳಿಗೆ ಲೋಕಜ್ಞಾನ ಇದ್ದಂಗೆ. ತಮಗ್ ಜಾಸ್ತಿ ಆಗಿ ತೊಲೆಯಿಂದ ಜೇನ್ ತುಪ್ಪದ ಹಾಗೆ ಸುರಿತಾ ಇದೆ. ಟಪ್ಪ ಫೆಲೋ. ಆದ್ಯಾ, ಅಮ್ಮ ಮಾಡಿರೋ ಆವ್ಗಾಯ್ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ತಿಂದೆ ಅಂದ್ರೆ ನೀನ್ ಬೇಡ ಅಂತ ಹೇಳಲ್ಲ.